ಇಂದು ಕರ್ನಾಟಕ ಸರ್ಕಾರದ ವತಿಯಿಂದ ವಿಧಾನಸೌಧದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಲೆ ಮತ್ತು ಸಾಂಸ್ಕೃತಿಕ ಪ್ರಚಾರ ವೇದಿಕೆ ವೇಣುಗೋಪಾಲ್ ರವರು ಮಾಧ್ಯಮದೊಂದಿಗೆ ಮಾತನಾಡಿ, ಪ್ರಜಾಪ್ರಭುತ್ವ ಎಲ್ಲರಿಗಾಗಿ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು. ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಮುಖ್ಯವಾಗಿ ಧರ್ಮಾತೀತವಾಗಿ ಪ್ರಜಾಪ್ರಭುತ್ವ ಉಳಿಯಬೇಕು. ಪ್ರಜಾಪ್ರಭುತ್ವ ಅಂದರೆ ನಮ್ಮೆಲ್ಲರ ರಕ್ಷಣೆ ಮಾಡುವ ಸಾಧನ. ಇವತ್ತು ಪ್ರಜಾಪ್ರಭುತ್ವ ಬಂಡವಾಳಶಾಹಿ, ಮತೀಯವಾದಿ, ಜಾತಿವಾದಿಗಳ ಕೈಯಲ್ಲಿ ಸಿಕ್ಕಿ ನಲುಗುತ್ತಾ ಇದೆ. ಈ ಪ್ರಜಾಪ್ರಭುತ್ವವನ್ನ ರಕ್ಷಣೆ ಬೇಕಾಗಿರೋದು ಸಂವಿಧಾನದ ಪ್ರಿಯರಾದ ಸಂವಿಧಾನ ಬಗ್ಗೆ ಆಶಯಗಳನ್ನ ನಂಬಿಕೆ ಇಟ್ಟಿರುವ ನಮ್ಮೆಲ್ಲರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಮ್ಮ ಯುವ ಜನತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಸಂವಿಧಾನದ ಆಶಯಗಳನ್ನ ಅರ್ಥ ಮಾಡಿಕೊಂಡು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು. ಇವತ್ತಿಂದ ಒಂದು ಪ್ರಜಾಪ್ರಭುತ್ವ ದಿನ ಈ ದೇಶಕ್ಕೆ ಮತ್ತು ಕರ್ನಾಟಕಕ್ಕೆ ವಿಶೇಷವಾದಂಥ ಒಂದು ದಿನ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಸಂವಿಧಾನದ ಒಳಗಡೆ ಆ ಪದ್ಧತಿ ಒಳಗಡೆ ನಾವು ಇದು ಮಾಡ್ಕೊಂಡಿದ್ದೀವಲ್ಲ, ನಮಗೆ ಆ ಪ್ರಜಾಪ್ರಭುತ್ವದ ಅರಿವು ಏನೋದು ನಮ್ಗೆ ಗೊತ್ತಾಗಿದೆ. ಸುಮ್ಮನೆ ನಾವು ಬಾಯಿ ಮಾತಿಗೆ ಪ್ರಜಾಪ್ರಭುತ್ವ ಅಂತ ಇದು ಮಾಡ್ತೀವಲ್ಲ, ಪ್ರತಿಯೊಬ್ಬರೂ ಸಮಾನತೆಯಿಂದ ನೋಡಿ ಮತ್ತು ಈ ದೇಶದವನ್ನು ಇದು ಕೆಲವೊಂದು ದುಷ್ಟಶಕ್ತಿಗಳು ನಡೀತಾ ಇದೆ, ಅವೆಲ್ಲನೂ ಸುಧಾ ಮೆಟ್ಟಿ ನಿಂತು ನಾವು ಸುಧಾ ಪ್ರತಿಯೊಬ್ಬರಿಗೂ ಒಂದು ಮಾರ್ಗದರ್ಶಿಯಾಗಿ ನಡ್ಕೊಂಡ್ರೆ ಪ್ರಜಾಪ್ರಭುತ್ವಕ್ಕೆ ಒಂದು ಬೆಲೆ ಇರ್ತದೆ. ಮತ್ತು ಏನು ಈ ಬಾಬಾ ಸಾಹೇಬರು ಅಂಬೇಡ್ಕರ್ ಸಾಹೇಬರು ನಮ್ಗೆ ಏನು ಕೊಟ್ಟಿದ್ದಾರೆ, ನಮಗೆ ಸಂವಿಧಾನದ ಅಡಿಯೊಳಗೆ ಪ್ರಜಾಪ್ರಭುತ್ವದ ಒಂದು ದಿಕ್ಕನ್ನು ನಮಗೆ ತೋರಿಸಿದ್ದಾರೆ. ಆ ದಿಕ್ಕನ್ನ ನಾವು ನಡ್ಕೊಂಡು ಹೋದರೆ ಯುವಜನತೆ ಪ್ರತಿಯೊಂದು ಇದಕ್ಕೂ ಸುಧಾ ಒಳ್ಳೆಯದಾಗತ್ತೆ. ಇವತ್ತಿನ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಈಗ 18 ಇಯರ್ಸ್ ಓಟ್ ಕೊಟ್ಟಿದ್ದಾರೆ. ಆ ಕೊಟ್ಟಂಥ ಮಹಾನ್ ವ್ಯಕ್ತಿಗಳು ಯಾರಪ್ಪ ಅಂತಂದರೆ ಪ್ರಜಾಪ್ರಭುತ್ವದಲ್ಲಿ ಮತ್ತು ಸಂವಿಧಾನದಲ್ಲಿ ಅಡಕವಾಗಿರೋದ್ರಿಂದ ಅದನ್ನು ಓಟನ್ನು ಹಕ್ಕು ನಮಗೆ ಸಿಕ್ಕಂತಾಗಿದೆ. ನನ್ನ ಹೆಸರು ವೇಣುಗೋಪಾಲ್ ಅಂತ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಲೆ ಮತ್ತು ಸಾಂಸ್ಕೃತಿಕ ಪ್ರಚಾರ ವೇದಿಕೆ ನಂದು.